ಇಲ್ಲಿ ನಾನು 2 ಕಪ್ ತಿನ್ ಅವಲಕ್ಕಿ ತಗೊಂಡಿದ್ದೇನೆ, ತೆಳು ಅವಲಕ್ಕಿ ಪೋಹ. 1.5 ಟೇಬಲ್ ಸ್ಪೂನ್ ಅಷ್ಟು ಎಳ್ಳು ತಗೊಂಡಿದ್ದೇನೆ, ಕಪ್ಪು ಎಳ್ಳು ಅಥವಾ ನೀವು ಬಿಳಿ ಎಳ್ಳು ಸಹ ತಗೊಳ್ಬಹುದು. ಇದನ್ನು ನಾನು ಆಲ್ರೆಡಿ ಡ್ರೈ ರೋಸ್ಟ್ ಮಾಡಿ ಇಟ್ಕೊಂಡಿದ್ದೇನೆ. 1 ಟೀ ಸ್ಪೂನ್ ಅಷ್ಟು ಕೊತ್ತಂಬರಿ ಬೀಜ, ಕೊರಿಯಾಂಡರ್ ಸೀಡ್, ಅದಕ್ಕೆ ಸ್ವಲ್ಪ ಕರಿ ಲೀವ್ಸ್, ಒಗ್ಗರಣೆ ಸೊಪ್ಪು ಹಾಕಿ ಇದನ್ನು ನಾನು ರೋಸ್ಟ್ ಮಾಡಿ ಇಟ್ಕೊಂಡಿದ್ದೇನೆ. 1 ಒಣಮೆಣಸು, ಬ್ಯಾಡಿಗೆ ಚಿಲ್ಲಿ, ಇದನ್ನು ನಾನು ಡೈರೆಕ್ಟ್ ಬೆಂಕಿಗೆ ಸುಟ್ಟು ಇಟ್ಕೊಂಡಿದ್ದೇನೆ. ಇಲ್ಲಿ ಜೀರಿಗೆ 1/2 ಟೀ ಸ್ಪೂನ್, ಇದು ಹಸಿ ಜೀರಿಗೆ, ಇದನ್ನು ನಾನು ರೋಸ್ಟ್ ಮಾಡಲಿಲ್ಲ. ಸ್ವಲ್ಪ ಚಿಟಕಿಯಷ್ಟು ಸಾಲ್ಟ್, ಉಪ್ಪು, 2.5 ಟೇಬಲ್ ಸ್ಪೂನ್ ಅಷ್ಟು ಬೆಲ್ಲದ ಪುಡಿ, ಜಾಗರಿ, ಸಿಹಿ ನೀವು ಹೆಚ್ಚು ಕಮ್ಮಿ ಮಾಡ್ಕೊಳ್ಬಹುದು. 5 ಟೇಬಲ್ ಸ್ಪೂನ್ ಅಷ್ಟು ಫ್ರೆಶ್ ಕೊಕೊನಟ್ ಗ್ರೇಟೆಡ್, ತೆಂಗಿನ ತುರಿ. ನಾವು ಮೊದಲಿಗೆ ಕೊರಿಯಾಂಡರ್ ಸೀಡ್, ಕೊತ್ತಂಬರಿ ಬೀಜ, ಆನಂತರ ಕರಿ ಲೀವ್ಸ್, ಒಗ್ಗರಣೆ ಸೊಪ್ಪನ್ನು ರೋಸ್ಟ್ ಮಾಡುವ. ಲೋ ಫ್ಲೇಮಲ್ಲಿ ಕೆಂಪಾಗೋ ತನಕ ಹುರ್ಕೊಳ್ಳುವ. ಕೊತ್ತಂಬರಿ ಒಳ್ಳೆ ಕೆಂಪಾಗಿದೆ, ಸಾಕು. ಫ್ಲೇಮ್ ಆಫ್ ಮಾಡುವ. 1 ಸಣ್ಣ ಸೈಜು ಒಣಮೆಣಸನ್ನು, ಬ್ಯಾಡಗೆ ಮೆಣಸನ್ನು ನಾವು ಫ್ರೈ ಮಾಡ್ಕೊಳ್ಳುವ. ಡೈರೆಕ್ಟ್ ಫ್ಲೇಮ್ಗೆ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳುವ. ಈ ರೀತಿ ಕಲರ್ ಬರಬೇಕು, ಕಪ್ಪು ಕಲರ್ ಸಾಕು. ಈ ರೀತಿ ನಾವು ಸುಟ್ಟು ಕಪ್ಪು ಕಲರ್ ಬರಬೇಕು. ಈಗ ನಾವು ಸೆಸಮಿ ಸೀಡ್, ಎಳ್ಳನ್ನು ರೋಸ್ಟ್ ಮಾಡುವ. ಫ್ಲೇಮನ್ನು ಲೋ ಅಲ್ಲಿ ಇಟ್ಕೊಂಡು ರೋಸ್ಟ್ ಮಾಡಬೇಕು. ನಾನಿಲ್ಲಿ ಕಪ್ಪು ಎಳ್ಳು ಯೂಸ್ ಮಾಡ್ತಾ ಇದ್ದೇನೆ. ಕಪ್ಪು ಎಳ್ಳು ಅಥವಾ ಬಿಳಿ ಎಳ್ಳು ಸಹ ಯೂಸ್ ಮಾಡ್ಬೋದು. ಚಟ್ಟಪಟ ಆದರೆ ಸಾಕು, ಫ್ಲೇಮ್ ಆಫ್ ಮಾಡ್ಕೊಳ್ಳಿ. ಸಾಕು, ಫ್ಲೇಮ್ ಆಫ್ ಮಾಡಿದೆ ನಾನು. ಈಗ ನಾವು ಇದನ್ನು ಪೌಡರ್ ಮಾಡಲಿಕ್ಕೆ ಉಂಟು ಮಸಾಲವನ್ನು. ಕೊತ್ತಂಬರಿ ಬೀಜ, ಆನಂತರ ಮೆಣಸು, ಒಣಮೆಣಸು, ಹಸಿ ಜೀರಿಗೆ, ಅದರ ಜೊತೆನೆ ಸಾಲ್ಟ್, ಉಪ್ಪು. ಇದನ್ನು ನಾವೀಗ ಕುಟ್ಟಿ ಪೌಡರ್ ಮಾಡ್ಕೊಳ್ಳೋಣ. ತರಿ ಇರಬೇಕು, ಜಾಸ್ತಿ ಪೌಡರ್ ಸಹ ಮಾಡ್ಕೊಳ್ಬೇಡಿ. ಸಾಕು ಇಷ್ಟು ಪೌಡರ್ ಆದರೆ. ಒಂದು ದೊಡ್ಡ ಮಿಕ್ಸಿಂಗ್ ಬೌಲ್ ತಗೊಂಡಿದ್ದೇನೆ ಇಲ್ಲಿ. ಈಗ ನಾವು ತೆಂಗಿನ ತುರಿ, ಬೆಲ್ಲ ಹಾಕೋಣ. ಆನಂತರ ಹುರಿದಿಟ್ಟ ಎಳ್ಳು, ನಾವು ಪೌಡರ್ ಮಾಡಿದ ಮಸಾಲವನ್ನು ಸಹ ಹಾಕೊಳ್ಳುವ. ಒಳ್ಳೆ ರೀತಿ ಇದನ್ನು ಕಿವಿಚಿ ನಾವು ರೆಡಿ ಮಾಡ್ಕೊಳ್ಳುವ. ಈಗ ನಾವು ಅವಲಕ್ಕಿ ಹಾಕೋಣ. ಪುನಃ ನಾವಿದನ್ನು ಒಳ್ಳೆ ರೀತಿಯೊಮ್ಮೆ ಮಸಾಲದೊಟ್ಟಿಗೆ ಮಿಕ್ಸ್ ಮಾಡ್ಕೊಳ್ಳುವ. ಅವಲಕ್ಕಿ ರೆಡಿಯಾಗಿದೆ ಸರ್ವ್ ಮಾಡಲಿಕ್ಕೆ. ಇದನ್ನು ನೀವು ಬಾಳೆಹಣ್ಣಿನ ಜೊತೆ ಸರ್ವ್ ಮಾಡಿ.